ನಿವೇಶನಗಳನ್ನು ಹೊಂದಲಿ ಎಂದು ಕೆಜಿಎಸ್ ಸಂಘಟನೆಯ ಹೋರಾಟದಿಂದ 8 ಎಕರೆ 10 ಗುಂಟೆ ಜಮೀನು ನಿರಾಶ್ರಿತರಿಗೆ ಸ್ವಂತ ನಿವೇಶನಗಳನ್ನು ಹೊಂದಲಿ ಎಂದು ಕೆಜಿಎಸ್ ಸಂಘಟನೆಯ ಹೋರಾಟದಿಂದ 29/8/2011 ಬೆಂಗಳೂರು ದಕ್ಷಿಣ ತಾಲೂಕು, ಬೆಂಗಳೂರು ನಗರ ಜಿಲ್ಲೆ, ಉತ್ತರ ಹೋಬಳಿಯ ಬೆಂಗಳೂರು 560083 ಕೆಂಬತ್ತಳ್ಳಿ ಗ್ರಾಮದ ಸರ್ವೆ ನಂಬರ್ 55 ಸರ್ಕಾರವು 8 ಎಕರೆ 10 ಗುಂಟೆ ಜಮೀನನ್ನು ಆಶ್ರಯ ಯೋಜನೆಯಡಿ ಎಸ್ಸಿ ಸಿದ್ದಲಿಂಗಪ್ಪ ಹಾಗೂ ಕೆ ಮರಿಯಪ್ಪ ಇವರ ಸಂಘಟನಾ ಮನವಿಯಂತೆ ಮಂಜೂರು ಮಾಡಿತ್ತು. ಅಧಿಕಾರಿಗಳು ಈಗ ಇದರಲ್ಲಿ ಲೋಪ ಹುಡುಕಿ ಮನೆ ಕಟ್ಟುತ್ತಿರುವುದನ್ನು ನಿಲ್ಲಿಸಿ ಎಂದು ಆದೇಶ ಹೊರಡಿಸಿದ್ದರು. ಅದಕ್ಕೆ ಇಂದು ಮಂಜೂರಾಗಿದ್ದ 8 ಎಕರೆ 10 ಗುಂಟೆ ಜಮೀನು ನಿರಾಶ್ರಿತರಿಗೆ ಮನೆ ಕಟ್ಟಲು 10 ವರ್ಷ ಹಿಂದೆಯೇ ಮಂಜೂರಾಗಿದ್ದು ಯಾವುದೇ ಅಕ್ರಮ ನಡೆದಿಲ್ಲ ಎಂಬ ಬಗ್ಗೆ ಬಿಎಂಟಿಎಸ್ ಅಧಿಕಾರಿಗಳಿಗೆ ಕೆಜಿಎಸ್ ಸಂಘಟನೆಯ ನೇತೃತ್ವದಲ್ಲಿ ನಿರಾಶ್ರಿತರು ಹಾಗೂ ಗ್ರಾಮಸ್ಥರು ದಾಖಲೆಗಳನ್ನು ಸಲ್ಲಿಸಿದ್ದಾರೆ. ಅರ್ಜಿ ಸಲ್ಲಿಸಲು ಸಹ ಇನ್ನ ತನಕನೂ ನೀವು ಸತ್ತಿದ್ದೀರಾ ಬದುಕಿದ್ದೀರಾ ನಿಮ್ಮ ಅರ್ಜಿ ಹಾಕಿದ್ದೀರಲ್ಲ ಅಂತ ಬಂದು ಅರ್ಜಿ ಬಗ್ಗೆ ಯಾರನ್ನೂ ವಿಚಾರಣೆ ಮಾಡ್ತಾ ಇಲ್ಲ. ನೀವು ಬಂದು ಯಾರ್ದೋ ಹೇಳಿ ಮಾತು ಕೇಳ್ಕೊಂಡು ಕಿಡಿಕೇಡಿ ಸಂಘಟನೆಗಳ ಮಾತುಗಳು ಕೇಳಿಕೊಂಡು ಬಂದು ಇಲ್ಲಿ ನಿಜವಾದ ಫಲಾನುಭವಿಗಳನ್ನ ಒಕ್ಕಲೇಬ್ರು ಅಂತ ಕೆಲಸ ಮಾಡ್ತಾ ಇದ್ದಾರೆ. ದಯವಿಟ್ಟು ಇದನ್ನು ನಿಲ್ಲಿಸಬೇಕು. ಅವರವ್ರ ಬದುಕು ಕಟ್ಕೊಳ್ಳಿ. ಅವರವ್ರ ಬದುಕು ಕಟ್ಕೊಂಡು ಆದಮೇಲೆ ಬೇಕಾದರೆ ನೀವೇ ಬಂದು ಅದನ್ನು ಪರಿಶೀಲಿಸಿ ರೋಡುಗಳು, ಚರಂಡಿಗಳು, ನೀರುಗಳು ಮಾಡಿಕೊಡ್ರಿ. ಆಮೇಲೆ ರಸ್ತೆಗಳು ನೋಡಿ, ನಿಮ್ಮ ಪ್ಲಾನಲ್ಲಿ 20 ಅಡಿ 6 ಮೀಟ್ರ್ ಬಿಟ್ಟಿದ್ರು. ಇವತ್ತು ನಾವು 7 ಮೀಟ್ರ್ ಬಿಟ್ಟಿದ್ದೀವಿ. 7 ಮೀಟ್ರ್ ಅಂದರೆ ಬರೀ 660 ಅಡಿ ಮಾಡಿದ್ದೀವಿ. ಅವರಿಗೆ ಅಲ್ಲ 560 ಅಡಿ ಮಾಡಿದ್ದೀವಿ. 600 ಅಡಿನ ಇನ್ನೂ 40 ಅಡಿ ರೋಡ್ಗೆ ಬಿಡಿಸಿದ್ದೀವಿ. ತಾವೆಲ್ಲ ದೊಡ್ಡ ದೊಡ್ಡ ರಸ್ತೆಗಳು ಮಾಡಿದ್ದೀವಿ. ನೀವು ಬಂದು ಇದನ್ನು ಈ ರಸ್ತೆಗಳು ಪರಿಶೀಲಿಸ್ಬೋದು. ನಾವೇನಾನ ಚಿಕ್ಕದೇನಾನ ಮಾಡಿದ್ದೀವೇನೋ ಅಂತ. ಆಮೇಲೆ ನೀವೇನು 20-30 ಅಂತ ಮಾಡಿದ್ದೀರಾ, ಅದಕ್ಕಿನ್ನ 40 ಅಡಿ ಕಮ್ಮಿನೇ ಮಾಡಿದ್ದೀವಿ. ಬಂದು ನೋಡಿ ನಿಮ್ಮ ಪ್ಲಾನು ಏನಿದೆ, ನಾವು ಅದೇ ಥರ ಮಾಡಿದ್ದೀವಿ. ದಯವಿಟ್ಟು ಬಡವರ ಹೊಟ್ಟೆಗಳ ಮೇಲೆ ಹೊಡೆಯೋಕೆ ಹೋಗ್ಬೇಡ್ರಿ. ಇದು ಅವರು ಪಾಪ ಒಂದು ಆಸೆ ಹೊತ್ತು ಎಲ್ಲ ಒಂದು ಕಡೆ ಸೂರು ಸಿಕ್ಕುತ್ತೆ ಅಂತ ಹೇಳಿ ಊರೂರು ಹೋಗಿ ಮನೆ ಕೆಲಸ ಇಲ್ಲಿಂದ ಒಂದು 10 ಕಿಲೋಮೀಟ್ರ್ ದೂರ ಹೋಗಬೇಕು. ಇವತ್ತು ಗೌರ್ಮೆಂಟ್ ಬಸ್ಗಳಲ್ಲಿ ಹೋಗಿ ಅವ್ರ ಪಾಪ ಬದುಕು ಕಟ್ಕೊಂಡು ಇಲ್ಲಿ ಬಂದು ಏನೋ ಒಂದು ಪಾಯ ಹಾಕ್ಕೊಂಡು ಒಂದು ಬದುಕು ಕಟ್ತಾ ಇದ್ದಾರೆ. ದಯಮಾಡಿ BBMP ಅಧಿಕಾರಿಗಳಿಗೂ ನಾವು ಹೇಳೋದಿಷ್ಟೇ, ನಾಳೆನೇ ನಮ್ಮನ್ನು ಕರೆಸಿ ಒಂದು ಮೀಟಿಂಗ್ ಮಾಡಿ ನಮ್ಮ ಪಟ್ಟಿಗಳು ಸಮೇತ ತಮ್ಮ ಕಚೇರಿಗಳಲ್ಲಿದೆ. ಇನ್ನೂ ಏನಾರು ಮಿಸ್ ಆಗಿದ್ರೆ ಯಾರಾದ್ರು ಕೊಡಬೇಕಂತ ಹೇಳ್ರಿ. ನಾವೆಲ್ಲನೂ ಈಗ ಪಟ್ಟಿಗಳು ಸಿದ್ಧ ಮಾಡ್ಕೊತಾ ಇದ್ದೀವಿ. ತಾವು ಯಾವತ್ತು ಮೀಟಿಂಗ್ ಕರಿತೀರಾ ಅದಕ್ಕೆ ನಾವು ಸಿದ್ಧವಾಗಿದ್ದೀವಿ. ನಾವು ಅದಕ್ಕೆ ಇವತ್ತೇನು ಟಾಸ್ಕ್ ಫೋರ್ಸ್ಗೆ ಹೋಗಿ ನಮ್ಮ ಮೇಲೆ ಏನೋ FIR ಮಾಡಿದ್ದೀರ ಅಂತ ಹೇಳ್ತಾರೆ. ನಾವ್ಯಾವುದು ಇಲ್ಲಿ ನಾವು ತಪ್ಪು ಕೆಲಸ ಅಂತ ಮಾಡಿಲ್ಲ. ನಾವೇನು 20 ವರ್ಷ ತನಕ ಹೋರಾಟ ಮಾಡಿ ನಿಜವಾಗಲೂ ನಾವು ಇದನ್ನು ಶಾಂಕ್ಷನ್ ಮಾಡಿಕೊಂಡು ಅಲ್ಲಿಂದ ಇಲ್ಲಿ ತನಕ ಫಲಾನುಭವಿಗಳು ಪಟ್ಟಿಗಳು ನಾವು ಏನು ಕೊಟ್ಕೊಂಡು ಬಂದಿದ್ದೀವಿ. ನಿಜವಾಗಿ ನಾವು ಫಲಾನುಭವಿಗಳಿದ್ದೀವಿ. ಅದರಿಂದ ನಮ್ಮನ್ನು ಬಿಟ್ಟು, ಈ ಫಲಾನುಭವಿಗಳನ್ನ ಬಿಟ್ಟು ಬೇರೆ ಒಬ್ರಿಗೆ ಯಾರಿಗೂ 1 ಅಡಿ ನಾವು ಕೊಡಲ್ಲ. ನಮ್ಮ ಜನಗಳೇ 400-500 ಜನ ಇದ್ದಾರೆ. ಈ ಜನಗಳಿಗೆ ಮೊದಲಾಗಬೇಕು. ನೋಡಿ, ಇದು ಸುಮಾರು 30 ಅಡಿ ಬಂಡೆ ಗುಡ್ಡೆಗಳಿತ್ತು ನೋಡಿ. ಇದೆಲ್ಲ ಹಳ್ಳಗುಳ್ಳ. ಇವೆಲ್ಲ ರಾತ್ರಿಗೇ 1.5 ವರ್ಷ ಸತತವಾಗಿ ನಾವೆಲ್ಲ ಸೇರಿ ಇದನ್ನು ಒಡೆದು ಮಟ್ಟ ಮಾಡಿ ಈಗಲೂ ನೋಡಿ ಆ ಬಂಡೆಗಳು ನೋಡಿ ಹೇಗಿದೆ. ಆ ಬಂಡೆ ಕಲ್ಲುಗಳು ಡೈಲಿ ಅದನ್ನೆಲ್ಲ ಹೊಡೆದು ವಿಟಾಚಿಗಳಿಗೆ ಏನಾಯಿತು. ನಾವು ಸುಮಾರು 2-3 ಕೋಟಿ ಖರ್ಚು ಮಾಡಿದ್ದೀವಿ. BBMPನವ್ರು 8-4 ಕೋಟಿ ಅವರೇ ತಿನ್ಕೊಂಡ್ರು. ಈಗ ಅವರೇ ಮಾಡಬೇಕಾದ್ರೆ ರಸ್ತೆಗಳು ಇನ್ನೊಂದು ಮಾಡಬೇಕಂದ್ರೆ ನಾವು ಖರ್ಚು ಮಾಡಿರೋದು ಕೊಡಿ. ನಮ್ಮ ಖರ್ಚು ಮಾಡಿರೋದು ಕೊಟ್ಬಿಟ್ಟು ನಮ್ಮ ಬಡಬಗರಿಗೆ ಏನು ಪತ್ರ ಕೊಡಬೇಕು ಅದನ್ನು ಕೊಡಿ. ಅದಕ್ಕೆ ಏನೇನು ಕೇಳ್ತಾರೆ ನಾವು ಕೊಡೋಕೆ ಸಿದ್ಧವಾಗಿದ್ದೀವಿ. ತಮ್ಮ ಕಚೇರಿಗಳಲ್ಲೇ ಎಲ್ಲ ಇದೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ನಾವು ಕ್ಲೀನ್ ಮಾಡ್ಕೊಂಡ್ ಬಂದಿದೀವಿ, ಎಲ್ಲ ಮುಚ್ಚಿದೀವಿ ಹಳ್ಳಗಳನ್ನೆಲ್ಲ. ಆಗ ಆ ರೀತಿ ಇದ್ದಾಗ BBMPಗೆ ಕಣ್ಣು ಬೀಳಲಿಲ್ಲ, ಕಿಡಿಗೇಡಿಗಳಿಗೆ ಕಣ್ಣು ಬೀಳಲಿಲ್ಲ. ಇದು ಸ್ವಲ್ಪ ಸಮ ಆಗಿದ ತಕ್ಷಣ ಬಡಬಗ್ರೆ ಅವ್ರ ಖರ್ಚುಗಳಲ್ಲಿ ಏನು ಅವ್ರು ಮಾಡ್ಕೊಳ್ತಾ ಇದ್ದಾರೆ, ಇದು ಮಾಡಿದ ತಕ್ಷಣ BBMPಗೆ ಕಣ್ಣು ಬರುತ್ತೆ. ತಾವೇನ್ ಮಾಡ್ಬೇಕು, BBMP ಅಧಿಕಾರಿಗಳನ್ನ ನೀವು ಪ್ರಶ್ನೆ ಮಾಡಬೇಕು. ಅವರು ಆಡಿದ್ದೇ ಆಟ ಆಗೋಗ್ಬಿಟ್ಟಿದೆ ಅಧಿಕಾರಿಗಳಿಗೆ.
ನಮ್ಗೆ ಸರ್ಕಾರನೇ ಕೊಟ್ಟಿರೋವಾಗ ಇವ್ರ್ಯಾಕ್ ಬಂದು ನಮ್ಗೆ ಮಂಜೂರಾಗಿರೋದನ್ನ ನಮ್ಗೆ ಕೊಡಕ್ ಯಾಕೆ ಇಷ್ಟೊಂದು ಡಿಲೇ ಮಾಡ್ತಾರೆ ಅಧಿಕಾರಿಗಳು? ಈಗ ಅವ್ರಿಗೆ ಏನಾಗ್ಬೇಕಾಗಿದೆ? ಸರ್ಕಾರ ಅಂದ್ರೆ ಯಾರು? ಜನಕ್ಕೆ ಈ ತರ ನಾವೇ ಕಷ್ಟಪಟ್ಟು ಜನನೇ ನಾವೆಲ್ಲ ಮಾಡ್ಕೊಳ್ತಾ ಇರುವಾಗ ನಮ್ಗೆ ಹಕ್ಕುಪತ್ರ ಕೊಡಕ್ಕಾಗ್ಲಿ, ಜಾಗ ಕೊಡೋದಕ್ಕಾಗ್ಲಿ ಇವ್ರದ್ದೇನ್ ತಕರಾರು? ಬೇರೆ ಯಾರೋ ಮೂಗರ್ಜಿ ಆಗ್ತಾರೆ. ನೀವು ಒಂದು ಬೇರೆ ಒಂದು ಮೀಡಿಯಾಗಳಲ್ಲಿ ಕೆಲವು ಹೇಳಿಕೆಗಳು ಕೊಟ್ಟಿದ್ದಾರೆ, ನೀವು ಅದನ್ನ ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ಅದು ಪ್ರತಿಯೊಬ್ರು ತಿಳ್ಕೊಬೇಕು. ನಾವು ಈ ತರ ಒಂದು ಏನು ಮನೆಗಳು ಕಟ್ಟಿದ್ರೆ ಡೆಮಾಲೇಷನ್ ಆಗುತ್ತೆ, ಆ ಬಡಬಗ್ರಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಡೆಮಾಲೇಷನ್ ಆಗುತ್ತೆ ತಾನೆ? ಡೆಮಾಲೇಷನ್ ಆಗೋ ಸೈಟ್ಗಳನ್ನ ಅವ್ರು ಅದೇ ವಿಡಿಯೋದಲ್ಲೇ ಹೇಳ್ತಾರೆ, ನಮಗೂ 4 ಸೈಟ್ ಕೊಡಿ. ಡೆಮಾಲೇಷನ್ ಆಗೋ ಸೈಟ್ನ ಅವ್ರು ಯಾಕೆ ಕೇಳ್ತಾರೆ? ಇದನ್ನ ಅರ್ಥ ಮಾಡ್ಕೋಬೇಕು ನಾವು. ಆಯ್ತಾ? ಅವ್ರಿಗೆ ಏನು ಬೇಕಾಗಿರೋದು? ನಮ್ಮನ್ನು ಎದುರಿಸೋದು, ನಮ್ಗೇನಾದ್ರೂ ಒಂದು 10 ಸೈಟ್ ಕೊಡ್ತೀರಾ ಕೊಡ್ರಿ, ಇಲ್ಲ ನಮ್ಗೆ ದುಡ್ಡು ಕೊಡ್ತೀರಾ ಕೊಡಿ, ಈ ಥರನ ಕೇಳೋವಂಥದ್ದು? ಹೇಳಿ, ಬಡಬಗ್ಗರಿಗೆ ಏನಾದರೂ ಸಹಾಯ ಮಾಡಿ ಅಂತ ಅವರು ಮಾಡಬೇಕು. ನಾವೆಲ್ಲರೂ ಹೋರಾಡೋದೇನು? ಜನಕ್ಕೋಸ್ಕರ. ಅವರು ಬಂದು ನಿಂತ್ಕೊಂಡು ಏನಾದರೂ ಕೆಲಸ ಮಾಡಬೇಕೇ ಹೊರತು ಇನ್ನೊಂದು ಸಂಘಟನೆಗೆ ಬಂದು ಆಗಿರುವಂಥ ನಮಗೆ ಮಂಜೂರಾಗಿರುವಂಥ ಜಾಗನ ಅವ್ರು ಕೇಳೋದು ತಪ್ಪಲ್ವಾ? ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ ಇವತ್ತು ಅಂದರೆ ಬಡವರೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಏನೋ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಬಡವರಿಗೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಿಟ್ಟಲ್ಲಿ ಎಲ್ಲ ಕೂಡ ವೋಟ್ ಹಾಕಿದ್ದು ಪ್ರಾಮಾಣಿಕವಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರದಲ್ಲಿದೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ ಅಂದರೆ ನಾವು ಹೇಳೋದು ಸರ್ಕಾರಕ್ಕೆ, ದಯಮಾಡಿ ಏನು ಬಡವರ ಮೇಲೆ ಯಾರಾದರೂ ದೂರು ಕೊಟ್ಟ ತಕ್ಷಣ ನೀವು FIR ಹಾಕ್ತೀರಿ, ಇನ್ನೊಂದು ಮಾಡ್ತೀರಿ. ನಾವು 50ಕ್ಕೂ ಹೆಚ್ಚು ಸರ್ಕಾರಿ ಭೂಮಿಗಳಲ್ಲಿ ಅಕ್ರಮವಾಗಿ ಭೂಮಾಲೀಕರು ಉಳ್ಳವರು ಮನೆಗಳು ಕಟ್ಟಿದ್ದಾರೆ. ಅದು ದಾಖಲೆ ಸಮೇತ ನಿಮಗೆ ಕೊಡ್ತೀವಿ. ಯಾರಾದರೂ ಸರ್ಕಾರಿ ಅಧಿಕಾರಿಗಳಾಗಲಿ, BMTF ಅಧಿಕಾರಿಗಳಾಗಲಿ ಸರ್ಕಾರಿ ಭೂಮಿಯಲ್ಲಿ ಅನಾಥರೈಸ್ಡ್ ಆಗಿ ಬಿಲ್ಡಿಂಗ್ಗಳು ಕಟ್ಟಿರೋ ಬಗ್ಗೆ ತಾಕತ್ತಿದ್ರೆ ನೀವು ಹೋಗಿ ಡೆಮಾಲಿಷನ್ ಮಾಡಿ. ಅದು ಬಿಟ್ಬಿಟ್ಟು ಸರ್ಕಾರದಲ್ಲಿ ಸ್ಯಾಂಕ್ಷನ್ ಮಾಡಿಸ್ಕೊಂಬಂದಿದ್ದೀವಿ, ಸರ್ಕಾರ ನಮಗೆ ಗ್ರ್ಯಾಂಟ್ ಮಾಡಿದೆ, ಪಟ್ಟಿ ಸಮೇತ ಕೊಟ್ಟಿದ್ದೀವಿ. ಅದು ಇವತ್ತೊಂದಲ್ಲ ಸ್ವಾಮಿ, 15 ವರ್ಷಗಳಿಂದ ಸತತವಾಗಿ ಮಣ್ಣು ತಿಂದು ಸ್ಯಾಂಕ್ಷನ್ ಮಾಡಿಸಿರೋದು. ಬಡವರು ಕೂಲಿ ಮಾಡಿ ತಂದು ಕೊಟ್ಟು ಶಾಪ ಹಾಕವ್ರೆ, ನನ್ನ ಮಕ್ಕಳು ದುಡ್ಡು ಇಸ್ಕೊಂಡು ಅದು ನಮ್ಗೆ ಸೈಟ್ಗಳು ಕೊಟ್ಟಿಲ್ಲ ಅಂತ ಬಯಸ್ಕೊಂಡು ನಾವಿವತ್ತು ಈ ಊರನ್ನ ಕಟ್ತಾ ಇರೋದು. ಅಷ್ಟೊಂದು ಸುಲಭ ಅಲ್ಲ. ಆ ಜನಗಳ ನೋವು ಗೊತ್ತಾಗ್ಬೇಕು ಸರ್ಕಾರಕ್ಕೆ. ಇವತ್ತು ಅವ್ರು ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬಂದು ಕಟ್ತಾ ಇರೋ ಭೂಮಿನ ಯಾಕೆ ಕಟ್ತೀರಿ, ನಿಮ್ಮ ವಿರುದ್ಧ FIR ಹಾಕ್ತೀವಿ ಅಂತಿರಲ್ಲ. ಬಂದರೆ ಇದೇ ಬಿಲ್ಗಾನಹಳ್ಳಿ ಸರ್ವೆ ನಂಬರ್ 1ರಲ್ಲಿ ಅಲ್ಲಿ ಮನೆಗಳು ಕಟ್ಟಿದ್ದಾರೆ. ಯಾವ ಸರ್ಕಾರ ಸ್ಯಾಂಕ್ಷನ್ ಮಾಡಿದೆ? ಮೋಲ್ಡ್ ಹಾಕಿ ಕಟ್ತಾ ಇದ್ದಾರೆ. ಅಲ್ಲಿ ತಾಕತ್ತಿದ್ವಿ BMTFನವರು ಅದನ್ನು ಡೆಮಾಲಿಷನ್ ಮಾಡಲಿ. ನಾವು ಸ್ಯಾಂಕ್ಷನ್ ಮಾಡಿಸ್ಕೊಂಬಂದಿರೋದನ್ನ ನಿಮ್ಮ ವಿರುದ್ಧ FIR ಹಾಕ್ತೀನಿ ಅಂದ್ರೆ ಅವ್ರ ಹತ್ರ ನೀವು ದುಡ್ಡು ಎಷ್ಟು ಇಸ್ಕೊಂಡ್ರೆ? ಇದೇ ಸರ್ವೆ ನಂಬರ್ 55ರಲ್ಲಿ 10 ಎಕರೆ ಗೋಮಾಳದಲ್ಲಿ 3 ಬಿಲ್ಡಿಂಗ್ ಇವೆ. ನಾವು ಡೆಮಾಲಿಷನ್ ಮಾಡಿ ಅಂತ ಅರ್ಜಿ ಕೊಟ್ಟು ಯಾಕೆ? ಎಷ್ಟು ಇಸ್ಕೊಂಡ್ವಿ ಸೂಟ್ ಕೇಸು? ಸರ್ಕಾರವನ್ನು ಕೇಳೋದು ನಾವು ಅಧಿಕಾರಿಗಳನ್ನ ಕೇಳ್ತಾ ಇದ್ದೀವಿ, ಎಷ್ಟು ಮಾಮೂಲಿ ಇಸ್ಕೊಂಡ್ವಿ? ಆ ಥರದ್ದು ಇನ್ನೂ ಒಂದು 10 ಕೇಸ್ ಇವೆ. ಸರ್ಕಾರಿ ಭೂಮಿಗಳಲ್ಲಿ ಯಾವನ ಗುಡಿಸ್ಲಾಕ್ಸ್ಬಿಟ್ಟು ಬಾಡಿಗೆ ತಗೋತಾವನೆ. ನಿಮಗೆ ಪಾಲು ಎಷ್ಟು ಬರ್ತದೆ? ಯಾಕಂತವ್ ಡೆಮಾಲಿಷನ್ ಮಾಡಿಲ್ಲ? BMTF ನಿತ್ಯ ಮಾಡ್ತಾ ಇದೆಯಾ? ಅಥವಾ ಅವ್ರು ಯಾರನ್ನ ಕಂಪ್ಲೇಂಟ್ ಕೊಟ್ಟರು ಅವ್ರ ಹತ್ರ ಹೋಗಿ ಶೇರ್ ಇಸ್ಕೊತಿಲ್ಲ? ದಯಮಾಡಿ ಈ ದೌರ್ಜನ್ಯ ನಿಲ್ಲಿಸಿ ಕಾನೂನು ಚೌಕಟ್ಟಲ್ಲಿ ಏನಾದರೂ ಸಣ್ಣ ಪುಟ್ಟ ನಾವು ಎಷ್ಟು ಸಲ ಅಲಿಬೇಕು. ಜಂಟಿ ಆಯುಕ್ತರ ಮುಂದೆ ಇಡೀ ಜನನೆಲ್ಲ ಕರ್ಕೊಂಡೋಗಿ ಎಷ್ಟು ಸಲ ನಮ್ಮ ರತ್ತಮ್ಮ ಮೇಡಮ್ ಅವ್ರು ಬಂದಿದ್ದಾರೆ, ಎಷ್ಟು ಸಲ ಹೋಗಿ ಆಫೀಸ್ ಮುಂದೆ ಧರಣಿ ಮಾಡಿದ್ದೀವಿ ಕೇಳಿ. ಫಲಾನುಭವಿಗಳು ಸುಮಾರು ಜನ ನಮ್ಮ ಒಟ್ಟಿಗೆ ಬಂದು ಕುಳಿತಿದ್ದಾವೆ ಕೇಳಿ. ಹೋಗಿ ಕುಳಿತು ಅಧಿಕಾರಿಗಳ ಮುಂದೆ ಸತ್ತು ಸುಣ್ಣಾಗಿ ನಾವು ಕನಿಷ್ಠ ಏನೋ ಇಲ್ಲಿ ಭೂಮಾಫಿಯಾಗಳು ಬಂದು ಮರಳು ದಂಧೆ ಮಾಡ್ತಾ ಇದ್ರು. ಒಂದು 50 ಸಲ ಕಂಪ್ಲೇಂಟ್ ಕೊಟ್ಟಿದ್ವಿ. ಮರಳು ದಂಧೆ ನಿಲ್ಸಕ್ಕೆ BBMPನವ್ರ ಕೈಯಲ್ಲಿ ಆಗ್ಲಿಲ್ಲ, ಅವ್ರ ಹತ್ರ ಮಾಮೂಲಿ ಇಸ್ಕೊಂಡು ದಂಧೆ ಮಾಡಿಸ್ತಿದ್ವಿ. ಎಣೆಗಳು ತಂದು ಅಕ್ರಮವಾಗಿ ನಮಗೆ ಸ್ಯಾಂಕ್ಷನ್ ಆಗಿರೋ ಭೂಮಿಯಲ್ಲಿ ಎಣೆಗಳು ತಂದು ಇಲ್ಲಿ ಉಣ್ತಾ ಇದ್ರು. ನಾವು ಗುಂಡಿ ತೆಗೆದು ಕೊಟ್ಟಿದ್ದೀವಿ, ಇದು ನಮ್ಮ ಜಮೀನಪ್ಪ, ಇಲ್ಲಿ ಉಣ್ಬೇಡಿ, ಬೇರೆ ಕಡೆ ನೀವು ಎಣ ಊದ್ಕೊಳ್ಳಿ ಅಂತ ನಾವು ಆರೇ ಪಿಕಾಸಿ ಹಿಡಿದು ಗುಂಡಿ ತೆಗೆದು ಇಲ್ಲಿ ಮಣ್ಣು ಮಾಡ್ಕೊಳ್ಳಿ, ನಮ್ಮ ಜಮೀನು ಇದು ಮಾಡಬೇಡಿ ಅಂತ ನಮಗೆ ಬೇಕಾಗಿತ್ತ ಇದೆಲ್ಲ. ಇಷ್ಟೆಲ್ಲ ಕಷ್ಟಪಟ್ಟು ರಾತ್ರಿ ಮರಳು ದಂಧೆ ನಿಲ್ಲಿಸ್ಬೇಕಾದ್ರೆ ಕಾವಲಿದ್ದು ಓಡಿಸಿದ್ದೀವಿ. ಇಷ್ಟೆಲ್ಲ ನಾವು ಕಷ್ಟಪಟ್ಟು ಇದು ಮಾಡಿದ್ದೀವಿ.
ದಯಮಾಡಿ ಸರ್ಕಾರ ಅನ್ಯಾಯದ ವಿರುದ್ಧ ಕ್ರಮ ತಗೊಳ್ಳಿ. ನಾವು ನಮ್ದು ಅನ್ಯಾಯ ಆಗಿದೆ, ನಮ್ಮ ವಿರುದ್ಧ ಕ್ರಮ ತಗೊಳ್ಳಿ. ಅದೇ ರಾಜಾರೋಷವಾಗಿ ಲೂಟಿ ಹೊಡಿತಾರೆ ಸರ್ಕಾರಿ ಭೂಮಿಗಳನ್ನ. ಅದ್ರ ಬಗ್ಗೆ ನಿಮಗೆ ತಾಕತ್ತಿದ್ರೆ FIR ಹಾಕಿ, ನಿಮ್ಗೆ ತಾಕತ್ತಿದ್ರೆ ಭೂಕಬಳಿಕೆ ಕೇಸ್ ದಾಖಲು ಮಾಡಿ ಅವರ ವಿರುದ್ಧ. ಅಲ್ಲಿ ದುಡ್ಡು ಇಸ್ಕೊಳೋದು, ಬಡವನ ಯಾವನೋ ಸೂರಿಲ್ದೋನು ಅವರು ಪಾಪ ಕೂಲಿ ಮಾಡಿ ತಂದು ಏನೋ ಸಾಲ ಸೂಲ ಮಾಡಿ ಒಂದು ಸೀಟ್ ಮನೆ ಕಟ್ಕೊಂಡ್ರೆ ಅದ್ರ ಮೇಲೆ ನಿಮ್ಮ ವಿರುದ್ಧ FIR ಹಾಕ್ತೀರಿ, ಇದು ಮಾಡ್ತೀರಿ ಅಂದರೆ ನೀವು ಯೋಚನೆ ಮಾಡಿ. ಈ ಜನ ಎಲ್ಲ ಮನ್ಸು ಮಾಡಿದ್ರೆ ಮುಂದೆ BBMP ಚುನಾವಣೆ ಏನು ಗ್ರೇಟರ್ ಬೆಂಗಳೂರು ಚುನಾವಣೆಯನ್ನು ಬರ್ತಾ ಇದೆ. ಈ ಜನ ಎಲ್ಲ ಬೀದಿಗಿಳಿದು ಏನಾದರೂ ಒಂದ್ಸಲಿ ನಮ್ಮ ಹೆಣ್ಮಕ್ಳು ಕೆಲವರು ಬಂದಿದ್ದಾರೆ. ಮಹದೇವಪುರ ಲಿಮಿಟ್ಸಲ್ಲಿ ಬೋರ್ವೆಲ್ ಹಾಕವ್ರೆ, 3 ಬೋರ್ವೆಲ್ಗೆ ಮನೆಗೆ 1000 ಇಸ್ಕೊಂಡವ್ರೆ. ಅವನ ವಿರುದ್ಧ ನಾವು BBMP ಕಂಪ್ಲೇಂಟ್ ಕೊಟ್ಟು, ಯಾಕೆ ತಾಕತ್ತಿಲ್ವಾ ಸರ್ಕಾರಕ್ಕೆ? ತಾಕತ್ತಿಲ್ವಾ ಅವನ ವಿರುದ್ಧ ಕ್ರಮ ತಗೊಳ್ಳೋಕ್ಕೆ? ಏನು ಕ್ರಮ ತಗೊಂಡಿಲ್ಲ. 1000 ಒಂದು ಮನೆಗೆ ನೀರು ಬಿಡಬೇಕಾದ್ರೆ 1000 ರೂಪಾಯಿ ಕಲೆಕ್ಟ್ ಮಾಡೋದೆ. ಲೆಕ್ಕ ಹಾಕೊಳ್ಳಿ. ಗ್ರೇಟರ್ ಬೆಂಗಳೂರು 924 ಮನೆ ಇವೆ, ಮನೆಗೆ 1000 ಕಲೆಕ್ಟ್ ಮಾಡಿದಾವೆ. ಅದರ ವಿರುದ್ಧ ಗ್ರೇಟರ್ ಬೆಂಗಳೂರಿಗೆ ನಾವು ಕಂಪ್ಲೇಂಟ್ ಕೊಟ್ಟಿವಿ, ವಾಟರ್ ಸಪ್ಲೈ ಕಂಪ್ಲೇಂಟ್ ಕೊಟ್ಟಿವಿ, ಸ್ಲಮ್ ಬೋರ್ಡ್ ಕಂಪ್ಲೇಂಟ್ ಕೊಟ್ಟಿವಿ, ಏನೂ ಇಲ್ಲ. ಅಷ್ಟೇ ಅಲ್ಲ, ಯಾವನೋ ಒಬ್ಬ BJP ಲೀಡರ್ ಆ ಭಾಗದಲ್ಲಿ MLA BJP ಇದ್ದಾನೆ ಅಂತ ಅಂದ್ಬಿಟ್ಟು ಹೊಯ್ಸಳ ನಿಲ್ಲಿಸ್ಕೊಂಡು ಬೀಗ ಹೊಡಿತಾನೆ. ಬಡವರು ಮನೆ ಬೀಗ ಹಾಕೊಂಡು ಕೆಲ್ಸಕ್ಕೆ ಹೋಗಿದ್ದೆ, ಬೀಗ ಹೊಡೆದು ಅವ್ರ BJP ತಂದು ಒಳಗಡೆ ಸೇರಿಸ್ತಾರೆ. ಅದರ ವಿರುದ್ಧ ಧರಣಿ ಮಾಡಿ ಪೊಲೀಸ್ ಸ್ಟೇಷನ್ ಮುಂದೆ ರಾತ್ರಿ 8 ಗಂಟೆಯಲ್ಲಿ ಕಂಪ್ಲೇಂಟ್ ಕೊಡ್ತೀವಿ. ಆಕ್ಷನ್ ಯಾಕೆ ಅವನ ಮೇಲೆ ಅವನ ಜೈಲು ಕಳ್ಸೋಕ್ಕಾಗಿಲ್ವಾ? ತಾಕತ್ತಿಲ್ವಾ? ಉತ್ತರ ಭಾರತದಿಂದ ಬಂದಿರೋರು ಮಹಾರಾಷ್ಟ್ರದಲ್ಲಿ ಎಷ್ಟು ಜನ BJP MLA ಮನೆಗಳು ಕೊಟ್ಟವನನ್ನೋದು ಸಾಕ್ಷಿ ಸಮೇತ ನಾವು ತೋರಿಸಿ ಕಳಿಸ್ಲಿ. ಇಲ್ಲಿರೋರು ಕೊಡಲ್ಲ, ಕನ್ನಡದವ್ರು ಕೊಡಲ್ಲ, ಉತ್ತರ ಪ್ರದೇಶದಿಂದ ಬಂದಿರೋರಿಗೆ ಇಲ್ಲಿ ಮನೆ ಕೊಡ್ತದೆ. ನಾವು ಕೊಡಬೇಡಿ ಅಂತಲ್ಲ, ಯಾವನು ನಿಜವಾದ ಬಡವ ಇದ್ದಾನೆ, ಅವನು ಈ ದೇಶದ ಪ್ರಜೆ, ಅವನು ಕೊಡಿ. ಈ ದೇಶದ ಸಂವಿಧಾನದಲ್ಲಿ ಎಲ್ಲರಿಗೂ ಇದೆ, ನಾವು ಕೊಡಬೇಡಿ ಅನ್ನೋ ಇದು ನಮ್ದಲ್ಲ. ಆದರೆ ಯಾರು ಪ್ರಾಮಾಣಿಕರಿದ್ದಾರೆ, ಯಾರು ಬಡವರು ಇದ್ದಾರೆ ಅಂಥವ್ರು ಕೊಡಿ. ಅಕ್ರಾಯವಾಗಿ ಯಾರು ಸರ್ಕಾರಿ ಭೂಮಿಗಳನ್ನ ಕಬಳಿಕೆ ಮಾಡ್ತಾರೆ ಅಂದರೆ ಅವ್ರ ವಿರುದ್ಧ ಭೂ ಕಬಳಿಕೆ ಕೇಸ್ ಬುಕ್ ಮಾಡೋಕ್ಕಾಗಲ್ಲ. ಎಷ್ಟು ಜನ ಮಿನಿಸ್ಟ್ರಿಗಳು ತಿಂದವ್ರೆ. ಇಲ್ಲಿ ಪಕ್ಕದಲ್ಲಿ ಹೋಗಿ ತುಳಸಿ ಮುಂಡಾಜ್ ಎಷ್ಟೇ ಸರ್ಕಾರಿ ಗೋಮಾಳನ್ನು ಕಬಳಿಸಿದ್ದಾನೆ ಅಂತ ಕೇಸ್ ಹಾಕಿ ತಾಕತ್ತಿದ್ವೆ ನೋಡೋದು. ತುಳಸಿ ಮುಂಡಾಜ್ ವಿರುದ್ಧ ಕೇಸ್ ಹಾಕ್ಲಿ, ಯಾಕೆ ಇಲ್ಲ? ತಾಕತ್ತಿಲ್ಲ ಸರ್ಕಾರಕ್ಕೆ. ಈಗ ಯಾವನೋ ಒಬ್ಬನು BBMP ಬೋರ್ವೆಲ್ ಹಾಕೋದ್ರಿಂದ ದುಡ್ಡು 1000 ವಸೂಲು ಮಾಡವನೆ, ಅವನ ವಿರುದ್ಧ ಕೇಸ್ ಹಾಕಕ್ಕೆ ತಾಕತ್ತಿದೆಯಾ? ಇಲ್ಲ, ಹಾಕಲ್ಲ. ಇನ್ಯಾವನು ಹೊಯ್ಸಳ ವ್ಯಾನ್ಗಳು ನಿಲ್ಸ್ಕೊಂಡು ಬಡವ್ರ ಮನೆ ಬೀಗ ಹೊಡಿತಾನೆ, ಅವನ ವಿರುದ್ಧ ಕಂಪ್ಲೇಂಟ್ ಕೊಟ್ಟು ಕೇಸ್ ಹಾಕಕ್ಕೆ ತಾಕತ್ತಿದೆಯಾ? ಇಲ್ಲ. ಇವೆಲ್ಲ ದಯವಿಟ್ಟು ಜಾಸ್ತಿ ದಿನ ಉಳಿಯಲ್ಲ. ಅನ್ಯಾಯ ಮಾಡಬೇಡಿ. ಯಾಕೆಂದರೆ ಬಡವರು ಪ್ರಾಮಾಣಿಕವಾಗಿ ನಿಮಗೆ ಮತ ಕೊಟ್ಟಿದ್ದಾರೆ, 5 ವರ್ಷ ಅಧಿಕಾರ ಕೊಟ್ಟಿದ್ದಾರೆ. ದಯಮಾಡಿ ಒಂಚೂರು ಬಡವರು ಸೈಡಲ್ಲಿ ಇಟ್ಕೊಳ್ಳಿ. ಅವ್ರನ್ನ ಅನ್ಯಾಯ ಮಾಡಬೇಡಿ, ಶೋಷಣೆ ಮಾಡಬೇಡಿ, ಅವ್ರ ವಿರುದ್ಧ ದೌರ್ಜನ್ಯ ಮಾಡಬೇಡಿ ಅಂತ ನಾನು ಎಲ್ಲ ಹೌದು ಅದನ್ನೇ ಹೇಳಿದ್ದೀನಿ. ಬರ್ತಾ ಇದೆ. ಎಲ್ಲರಿಗೂ ಜೈ ಭೀಮ್. ಏನು ಇವತ್ತು ಬೆಂಗಳೂರು ದಕ್ಷಿಣ ತಾಲೂಕು ಉತ್ರಳ್ಳಿ ಹೋಬಳಿ ಕೆಂಬತ್ತಹಳ್ಳಿ ಗ್ರಾಮದ ಸರ್ವೆ ನಂಬರ್ 55ರ 8 ಎಕರೆ 10 ಗುಂಟೆ ಆಶ್ರಯ ಯೋಜನೆ ಮಂಜೂರಾಗಿರುವ ವಿಚಾರವಾಗಿ BMTF ನಲ್ಲಿ ಸಿದ್ಧಲಿಂಗಪ್ಪ, ಸ್ಥಳೀಯರಾದಂಥ ನಮ್ಮ ಸಹೋದರ ಚಳುವಳಿಯಾದಂಥ KJSನವರ ಸಿದ್ಧಲಿಂಗಪ್ಪ ಅವರು ಮತ್ತು ಸಂಪಂಗಿ ರಾಮ ಓಕುಮಾರ್ ಮೇಲೆ ಕಂಪ್ಲೇಂಟ್ ಕೊಟ್ಟು FIR ಮಾಡಿದ್ದಾರೆ ಕಂದಾಯ ಅಧಿಕಾರಿಗಳು, BBMP ಕಂದಾಯ ಅಧಿಕಾರಿಗಳು. ಅವರಿಗೆ ನಾನು ಈ ನಿಮ್ಮ ಮಾಧ್ಯಮದ ಮೂಲಕ ಇಲ್ಲಿ ನೆರೆದಿರುವ ಜನರ ಮೂಲಕ ಧಿಕ್ಕಾರಕ್ಕೆ ಹೋಗ್ತಾ ಇದ್ದೀನಿ. ಆ ಒಂದು ಬೇಜವಾಬ್ದಾರಿ ಅಧಿಕಾರಿಗಳಿಗೆ ನಮ್ಮೆಲ್ಲರ ಒಗ್ಗಟ್ಟಿಂದ ಅವ್ರಿಗೆ ನಾನು ಧಿಕ್ಕಾರ ಹೇಳ್ತಾ ಇದ್ದೀನಿ. ವಿಶೇಷವಾಗಿ ಏನಂದರೆ ಆಶ್ರಯ ಯೋಜನೆಗೆ ಈಗಾಗಲೇ ಸತತವಾಗಿ ನಮ್ಮ ಸಹೋದರ ಚಳುವಳಿಯವರೆಲ್ಲ ಒಟ್ಟಾಗಿ ಹೋರಾಟಗಳು ಮಾಡಿ ಕೆಂಬತ್ತಹಳ್ಳಿ ಗ್ರಾಮಸ್ಥರು ಎಲ್ಲ ಜೊತೆಯಲ್ಲಿ ಸೇರಿ ಹೋರಾಟ ಮಾಡಿ ನಾವು ಆಶ್ರಯ ಯೋಜನೆಗೆ ಜಾಗನ ಉಳಿಸಿದ್ದೀವಿ. BBMP ಅವರು ಕೇರ್ಲೆಸ್ನಿಂದ ಬೇಜವಾಬ್ದಾರಿಯಿಂದ ನಾವೇ ಸ್ವತಃ ಫಲಾನುಭವಿಗಳು ಏನಿದ್ದೀವಿ ಕೆಂಬತ್ತಹಳ್ಳಿ ಗ್ರಾಮಸ್ಥರು ಮತ್ತು ಚಳುವಳಿ ಹೋರಾಟಗಾರರಲ್ಲಿ ಭಾಗವಹಿಸಿರುವಂಥ ಹಿರಿಯ ಮುಖಂಡರು ನಮ್ಮ ಮೇಡಮ್ ಅವರು, ನಮ್ಮ ಕನ್ನಳ್ಳಿ ಕೃಷ್ಣಣ್ಣವರು, KJS ಮರಿಯಪ್ಪ ಅವರು, ಸಿದ್ಧಲಿಂಗಪ್ಪ ಅವರು ಆದಿಯಾಗಿ ಎಲ್ಲರೂ ನಾವು ಅವ್ರ ಜೊತೆಯಲ್ಲಿ ನಿಂತು ನಾವೇ ಫಲಾನುಭವಿಗಳನ್ನ ಕರೆದು ಸರ್ಕಾರದ ಹತ್ರ ದುಡ್ಡಿಲ್ಲ, ಅವರು ಮಾಡೋದಿಕ್ಕೆ ಬೇಜವಾಬ್ದಾರಿ ಮಾಡಿಸ್ತಾ ಇದ್ದಾರೆ, ಅವರಂತ ವೇಸ್ಟ್ ಇನ್ನೊಬ್ರು ಇಲ್ಲ ಅಂತೇಳಿ ನಾವೇ ಫಲಾನುಭವಿಗಳೆಲ್ಲ ಸೇರಿ ನಮ್ಮ ಸ್ವಂತ ದುಡ್ಡಿನಿಂದ ನಾವು ಸತತವಾಗಿ 2 ವರ್ಷ ಅಲ್ಲಿ ಎಲ್ಲ ಗ್ರಾಮಸ್ಥರ ಸಹಕಾರದೊಂದಿಗೆ ನಾವು ಅಲ್ಲಿ ಕೆಲಸ ಮಾಡಿ ನಮ್ಮ ಹಕ್ಕನ್ನ, ನಮ್ಮ ನಿವೇಶನವನ್ನು ನಾವು ಪಡೆಯೋ ನಿಟ್ಟಿನಲ್ಲಿ ಹೋರಾಟ ಮಾಡಿದ್ದೀವಿ. ಆದರೆ ಕೆಲವು ಸಂಘಟನೆಗಳು ನನ್ನ
ಸಹೋದರ ಚಳುವಳಿ ಸಂಘಟನೆಗಳ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಬಂದು ಅವರು ನಮ್ಮ ಹತ್ರ ನಿವೇಶನಗಳು ಕೇಳಿದ್ದು ಸತ್ಯ. ನಮಗೆ ತಲಾ ಸಂಘಟನೆಯವ್ರಿಗೆ ಎಲ್ಲಾರ್ಗು ನಮ್ಗೆ 5 ಸೈಟ್ ಬೇಕು ಅಂತ ನಮ್ಮ ಹತ್ರ ಒತ್ತಾಯ ಮಾಡಿದ್ ಸತ್ಯ. ನಾವು ಅದನ್ನ ವಿರೋಧಿಸಿದೀವಿ. ನಮ್ಮ ರಾಜ್ಯಾಧ್ಯಕ್ಷರ ಹತ್ರ ಹೋಗಿ ನೀವು ಮಾತಾಡಿ, ಅವ್ರೇನಾದ್ರು ಕೊಡ್ತೀನಿ ಅಂತ ಹೇಳಿದ್ರೆ ನೀವು ತಗೊಳ್ಳಿ ಅಂತೇಳಿ ನಾವು ಘಂಟಾಘೋಷವಾಗಿ ನಾವು ಯಾವುದೇ ಮುಚ್ಚುಮರೆ ಇಲ್ದಿರ ಅವ್ರ ಹತ್ರ ಮಾತಾಡಿದೀವಿ. ಅವರು ಪಟಾಪಟ್ ನಾಗರಾಜ್ ರಾಜ್ಯಾಧ್ಯಕ್ಷರು ಅವ್ರ ಹತ್ರನೂ ಹೋಗಿ ಕೇಳಿದ್ದಾರೆ, ಮತ್ತೆ ನಮ್ಮ ಸಿದ್ಧಲಿಂಗಣ್ಣವ್ರ ಹತ್ರನೂ ಕೇಳಿದ್ದಾರೆ. ನಾವು ನಿಮ್ಗೆ ಯಾಕೆ ಕೊಡಬೇಕು, ನಾವೇ ಫಲಾನುಭವಿಗಳು ಹೆಚ್ಚಾಗಿದ್ದೀವಿ, ನಮಗೆ ಇಲ್ಲಿಲ್ಲ. ಹೋರಾಟ ಮಾಡಿದವ್ರು ನಮ್ಮ ಜೊತೆಲೇ ಬೇಕಾದಷ್ಟು ಜನ ಇದ್ದಾರೆ, ಅವ್ರಿಗೆ ನಾವು ನಿವೇಶನ ಹಂಚಬೇಕು. ನಿಮ್ಗೆ ಸ್ಥಳೀಯವಾಗಿ ಇನ್ನೂ 100 ಎಕರೆ ಜಾಗ ಇದೆ, ನೀವು ಹೋರಾಟ ಮಾಡಿದ್ರೆ ನಮ್ಮ ಸಹಾಯ ಮತ್ತೆ ನಮ್ಮ ಹಣನು ನಿಮ್ಗೆ ಸಹಕಾರ ನೀಡ್ತೀವಿ. ನೀವು ಹೋರಾಟ ಮಾಡ್ಕೊಂಡ್ ಬಂದು ನೀವು ಹಕ್ಕನ್ನ ಪಡೀರಿ, ನಿಮ್ಗೂ ಅವಾಗ ಒಂದು ಕೇಳೋದಿಕ್ಕೆ ಒಂದು ನೈತಿಕತೆ ಇರುತ್ತೆ ಅಂತೇಳಿ ನಾವು ಕೇಳಿದ್ಮೇಲೆ ಯಾವುದೇ ರೀತಿ ಅದಕ್ಕೆ ಅವ್ರ ಗಮನ ಕೊಡದಿರೋ ಹೋರಾಟ ಮಾಡಕ್ಕಾಗದೆ, ಅವ್ರ ಕೈನಲ್ಲಿ ನಿವೇಶನ ಮಂಜೂರಿ ಮಾಡಿಸ್ಕೊಳಕ್ಕಾಗದೆ, ನಾವು ಮಾಡಿರೋದ್ರಲ್ಲೇ ನೀವು ಕೊಡಿ, ಈಸಿಯಾಗಿ ಆಗ್ಬಿಟ್ಟಿದೆ, ಆರ್ಡರ್ ಆಗೋಗಿದೆ, ಆದೇಶ ಆಗಿರೋದ್ರಲ್ಲೇ ನಮ್ಗೆ ಹಂಚ್ಬಿಡಿ ಅಂತ ಕೇಳಿದ್ರು. ನಾವು ಯಾವುದೇ ಕಾರಣಕ್ಕೂ ಇಲ್ಲಿರೋ ನೆರೆದಿರೋ ಕೆಂಬತ್ತಳ್ಳಿ ಗ್ರಾಮಸ್ಥರು ಮತ್ತು ಚಳುವಳಿಯ ಮುಖಾಂತರವಾಗಿ ಹೇಳ್ತಾ ಇದ್ದೀವಿ, ನಿಮ್ಗೆ ಯಾವುದೇ ಕಾರಣಕ್ಕೂ ನಾವು ಸೈಟ್ ಕೊಡಲ್ಲ. ನಮ್ದೇ ನಿವೇಶನದಾರರು ಬೇಜಾನ್ ಜನ ಇದ್ದಾರೆ, ಕಷ್ಟಪಟ್ಟವ್ರು ಇದ್ದಾರೆ. ನಾವು ಅವ್ರಿಗೆಲ್ಲ ಕೊಟ್ಟ ಆದ್ಮೇಲೆ ನೀವು ಹೋರಾಟ ಮಾಡ್ಕೊಂಡ್ ಬಂದ್ಮೇಲೆ ಇದೇ ಗ್ರಾಮಸ್ಥರು ನಿಮ್ಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಮಾಡಿರೋದ್ರ ಪ್ರಕಾರವಾಗಿ ನೀವು ಕೆಲಸ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನಾವು ನಿಮ್ಮ ಚಳುವಳಿಯವರೇ, ನಾವು ಅಂಬೇಡ್ಕರ್ ಹೆಸರು ಹೇಳುವಂಥ ಅನುಯಾಯಿಗಳೇ, ನಾವೇನು ಇಲ್ಲೇನು ಮೋಸ ಮಾಡೋವರಲ್ಲ, ಇನ್ನೊಬ್ರಲ್ಲ. ಮಾಡಿದೀವಿ, ನಾವು ಏನು ಫಲಾನುಭವಿಗಳ ಹತ್ರ ಹಣಕಾಸು ತಗೊಂಡು ಕೆಲಸ ಮಾಡಿದೀವಿ. ಅದನ್ನ ಬಿಟ್ರೆ ನಾವು ಯಾರಿಗಾದ್ರೂ ಮೋಸ ಮಾಡಿದೀವಿ ಅಂತೇಳಿ ನೀವೇನಾದ್ರೂ ದಾಖಲೆ ಕೊಟ್ರೆ ನೀವು ಹೇಳಿದ್ದನ್ನ ನಾವು ಕೇಳ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ. ನಮ್ಮ ಊರಿನ ನಿವೇಶನ ನಮ್ಮ ಹಕ್ಕು, ನಾವು ಅದಕ್ಕೋಸ್ಕರವಾಗಿ ಎಲ್ಲಿವರೆಗೂ ಹೋರಾಟ ಮಾಡೋಕ್ಕಾದ್ರೂ ನಾವು ಸಿದ್ಧ. ಅದು ನಾವು ಸಿದ್ಧಲಿಂಗಪ್ಪ ಅವ್ರ ಜೊತೆಯಲ್ಲಿ, KJS ಮುರಿಯಪ್ಪ ಅವ್ರ ಜೊತೆಯಲ್ಲಿ, ಪಟಾಪಟ್ ನಾಗರಾಜ್ ನೇತೃತ್ವದ ಚಳುವಳಿ ಅವ್ರ ಜೊತೆಯಲ್ಲಿ ಇರ್ತಿದೆ. ನಾವು ನಮ್ಮ ವಿರುದ್ಧ ಯಾರು ಬಂದಿದ್ದಾರೆ, ನಿಮ್ಮ ವಿರುದ್ಧ ನಾವು ಬೆಂಗಳೂರು ದಕ್ಷಿಣ ತಾಲೂಕು ಉತ್ತರಹಳ್ಳಿ ಹೋಬಳಿ ಕೆಂಬತ್ತಳ್ಳಿ ಗ್ರಾಮ ಸರ್ವೆ ನಂಬರ್ 55ರಲ್ಲಿ ಸುಮಾರು 20 ವರ್ಷಗಳ ಹಿಂದೆ ಆ ಭಾಗದ ಬಡವರೆಲ್ಲ ಸೇರ್ಕೊಂಡು ಗುಡಿಸಲಾಕಿದ ನಂತರ ಸರ್ಕಾರ ಆ ಗುಡಿಸಲುಗಳನ್ನೆಲ್ಲ ಡೆಮಾಲಿಷನ್ ಮಾಡ್ತು. ಡೆಮಾಲಿಷನ್ ಮಾಡಿದವಾಗ ಅಧಿಕಾರಿಗಳು ಹೇಳ್ದಂಥ ಮಾತು ನೋಡ್ರಿ, ನಾವು ಸರ್ಕಾರಿ ಭೂಮಿಯಲ್ಲಿ ಮನೆ ಕಟ್ಕೊಳಕ್ಕೆ ಗುಡಿಸ್ಲಾಕಕ್ಕೆ ಬಿಡಲ್ಲ, ನೀವು ಹೋಗಿ ಸರ್ಕಾರದಿಂದ ಮಂಜೂರು ಮಾಡಿಸ್ಕೊಂಬನ್ನಿ ಅಂತ ಹೇಳಿದ್ರು. ಸೊ ಸತತವಾಗಿ ನಾವು 20 ವರ್ಷಗಳಿಂದ ಆ ಫೈಲು ಕಡತಗಳ ಹಿಂದೆ ಬಿದ್ದು, ಅಲ್ಲಿಂದನೂ ಕೂಡ ಸಂಬಂಧಪಟ್ಟ ತಹಶೀಲ್ದಾರ್, ಜಿಲ್ಲಾಧಿಕಾರಿಗಳು, ಅಸಿಸ್ಟೆಂಟ್ ಕಮಿಷನರು ಈ ಥರದ ಸರ್ಕಾರದ ಲೆವೆಲಲ್ಲಿ ಹೋರಾಟ ಮಾಡಿ ಕಂದಾಯ ಕಾರ್ಯದರ್ಶಿಗಳ ತನಕ ಕಡತ ಹೋಗಿ ಕಂದಾಯ ಕಾರ್ಯದರ್ಶಿಗಳು ಮಂಜೂರು ಮಾಡಿದ್ದಾರೆ. 8 ಎಕರೆ ಭೂಮಿನ ಅಲ್ಲಿನ ಬಡವರಿಗೆ ಅಂತ ಮಂಜೂರು ಮಾಡಿದ್ದಾರೆ. ಅನೇಕ ಬಡವರ ಶ್ರಮ ಅಲ್ಲಿದೆ. ಸೊ ಆ ಶ್ರಮ ಇವತ್ತು ನಾವು ಅಲ್ಲಿ ಆ ಭೂಮಿನ ಕಬ್ಜಾ ಮಾಡೋದಕ್ಕೆ ಕೆಲವರು ಕಾಯ್ತಾ ಇದ್ರು. ನಮಗೆ ಭೂಮಿ ಆಶ್ರಯ ಯೋಜನೆಗೆ ಮಂಜೂರಾದ್ಮೇಲೆ ಒಂದು ಕಡೆ ದೊಡ್ಡ ಮಟ್ಟದ ಫಿಲ್ಟರ್ ಮರಳು ದಂಧೆ ನಡೀತಾ ಇತ್ತು. ಒಂದು 100 ಸಲ ನಾವು BBMPಗೆ ದೂರು ಕೊಟ್ವು. ಏನು ನಾವು ಬಂದು ಅಲ್ಲಿ ಕಾವಲಿರೋಣ ಅಂತ ಅಧಿಕಾರಿಗಳು ಹೇಳ್ತಾರೆ. ಇಡೀ ಅಲ್ಲಿದ್ದಂಥ ಮಣ್ಣನ್ನೆಲ್ಲಾನು ಕೂಡ ಎತ್ಕೊಂಡೋಗಿ ಮಾರ್ಕೊಂಬಿಟ್ಟರು. ನಾವು ನೋಡಿ ಕಂಪ್ಲೇಂಟ್ಗಳು ಕೊಟ್ಟು ಸಾಕಾಗಿ ಕೊನೆಗೇನಾಯ್ತು, ಅದಾದ ಮೇಲೆ ಅಲ್ಲಿನ ಆ ಭಾಗದ ಜನ ಶವ ಸಂಸ್ಕಾರಕ್ಕೆ ಆ ಭೂಮಿನ ಶವಗಳನ್ನ ತಂದು ರಾತ್ರಿ ಅಲ್ಲಿ ಗುಂಡಿ ತೋಡೋದು, ಉಣೋದು, ಈ ತರದ ಕೆಲಸ ಮಾಡ್ತಿದ್ರು. ಸೊ ಅದ್ರ ಬಗ್ಗೆನೂ ಕೂಡ BBMP ಕಂಪ್ಲೇಂಟ್ ಮಾಡಿದ್ರು, ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ರು. ಕೊನೆಗೆ ರಾತ್ರಿ ಹೊತ್ತು ನಾವೇ ಕಾವಲಿದ್ದು ಫಿಲ್ಟರ್ ಮರಳು ದಂಧೆ ನಿಲ್ಲಿಸಿದ್ವು. ಮತ್ತೆ ಎಣೆಗಳನ್ನ ತಂದು ಅಕ್ರಮವಾಗಿ ಅಲ್ಲಿ ಶವ ಸಂಸ್ಕಾರ ಮಾಡೋದನ್ನು ಕೂಡ ನಾವೇ ತಡೆದ್ವು. ಅಂತಿಮವಾಗಿ 8 ಕೋಟಿ ರೂಪಾಯಿ 8 ಕೋಟಿ 2 ಲಕ್ಷ ಬಿಡುಗಡೆನೂ ಕೂಡ ಮಾಡಿದ್ವು ಡೆವಲಪ್ಮೆಂಟ್ಗೆ, ಆ ಒಂದು ಬಡಾವಣೆ ಅಭಿವೃದ್ಧಿಗೆ ಅಂತ 8 ಕೋಟಿನ ಇಲ್ಲಿ ಸಂಬಂಧಪಟ್ಟ ಹಣಕಾಸು ಅಧಿಕಾರಿಗಳ ಜೊತೆ ಮಾತಾಡಿ ಅವರನ್ನ ಕೈ ಕಾಲು ಮುಗಿದು ಹಣನೂ ಕೂಡ ಬಿಡುಗಡೆ ಮಾಡಿದ್ವು ಲೇಔಟ್ ಮಾಡೋದಕ್ಕೆ. ಬಟ್ ಆ ಹಣನ ಬೇರೆ ಉದ್ದೇಶಕ್ಕೆ ಬಳಸ್ಕೊಂಡ್ರು. ಆದ್ರೆ ಆ ಲೇಔಟ್ ಅಭಿವೃದ್ಧಿ ಆಗ್ಲಿಲ್ಲ. ಸೊ ನಾವೆಲ್ಲ ಯೋಚನೆ ಮಾಡ್ಕೊಂಡು ಅದೇನು ಹಳ್ಳ ಬೆಟ್ಟ ಗುಡ್ಡ ಗಿಡ ಮರಗಳು ಬೆಳ್ಕೊಂಡಿತ್ತು. ಕೊನೆಗೆ ಎಲ್ಲ ಫಲಾನುಭವಿಗಳ ಹತ್ರ ಸ್ವಲ್ಪ ಹಣನ ಕಲೆಕ್ಟ್ ಮಾಡಿ ಕೊನೆಗೆ ಅದನ್ನ ಇವತ್ತು ಅಲ್ಲಿದ್ದಂತ ಬಂಡೆಗಳು ನೋಡ್ತಿದ್ದೀವಿ, ಗಿಡ ಮರಗಳನ್ನೆಲ್ಲ ಮಟ್ಟ ಮಾಡಿ ಸಮತಟ್ಟು ಮಾಡಿ ಒಂದು ಲೇಔಟ್ ಅನ್ನು ಮಾಡಿದ್ದೇವೆ. ಸೊ ಈಗೇನಾಗಿದೆ ಅಂದ್ರೆ ಬೇರೆ ಸಂಘಟನೆಗಳು ಈಗ ನಮಗೂ ನಿಮಗೆ ಸ್ಯಾಂಕ್ಷನ್ ಆಗಿರೋದ್ರಲ್ಲಿ
ಭಾಗ ಕೊಡಬೇಕು ಅಂತ ಬರ್ತಾ ಇದ್ದಾರೆ. ನಾವು ಕೇಳೋದು ಇಷ್ಟೇ, ನೀನೊಬ್ಬ ಸಂಘಟನೆ ಲೀಡ್ರು, ಬಾಬಾ ಸಾಹೇಬ್ರ ಹೆಸರು ಹೇಳಕ್ ನಿನ್ಗೆ ಏನಾದ್ರು ಅಧಿಕಾರ ಇದ್ರೆ ದಯಮಾಡಿ ನೀನು ಮಂಜೂರು ಮಾಡಿಸ್ಕೊಂಬ. ನಾವೇನು ಕಾನೂನು ಚೌಕಟ್ಟಲ್ಲಿ ಮಂಜೂರು ಮಾಡಿಸ್ಕೊಂಡ್ ಬಂದಿದ್ದೀವಿ, ನೀವು ಕೂಡ ಮಂಜೂರು ಮಾಡಿಸ್ಕೊಂಡ್ ಬನ್ನಿ. ಆಗ ನೀನ್ ಲೀಡರ್ ಆಗಕ್ ಸಾಧ್ಯ. ಸುಮ್ನೆ ಯಾವನೋ ಮಾಡಿಸಿರೋದ್ರಲ್ಲಿ ಬಂದು ಖ್ಯಾತೆ ತೆಗಿಯೋದಲ್ಲ ಲೀಡರ್ ಆಗಕ್ ನಿನ್ ನಾಲಾಯಕು. ದಯಮಾಡಿ ಬಾಬಾ ಸಾಹೇಬ್ರ ಬಗ್ಗೆ ಓದ್ಕೊಂಡಿದ್ರೆ ಅಥವಾ ಸಂವಿಧಾನದ ಬಗ್ಗೆ ಓದ್ಕೊಂಡಿದ್ರೆ ಲೀಗಲ್ ಆಗಿ ಹೋಗಿ ಮಂಜೂರು ಮಾಡಿಸ್ಕೊಂಡ್ ಬನ್ನಿ. ಸರ್ಕಾರಿ ಜಮೀನಲ್ಲಿ ಇನ್ನೂ 70 ಎಕರೆ ಮೇಲೆ ಇದೆ, 100 ಎಕರೆ ಇದೆ. ನಾವು ಕೇಳೋದು ಇಷ್ಟೇ, ದಯವಿಟ್ಟು ಅದು ನಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ. ನೀನು ಕಷ್ಟ ಬೀಳು, ಓಡಾಡು, ಚಪ್ಪಲಿ ಸವಸು, ಊಟ ಇಲ್ಲದೆ ಮಳೆಯಲ್ಲಿ ನಂದು ಬಿಸಿಲಲ್ಲಿ ಒಣಗಿ ಕಷ್ಟ ಬಿದ್ದರೆ ಒಂದಿನ ಫಲ ಸಿಗುತ್ತೆ. ಆ ಕೆಲಸ ಮಾಡೋದು ಬಿಟ್ಬಿಟ್ಟು ಯಾರೋ ಖರ್ಚು ಮಾಡ್ಕೊಂಡು ಓಡಾಡ್ಕೊಂಡು ಶ್ರಮ ಹಾಕಿ ಹೋರಾಟಗಳು ಮಾಡಿ ಸ್ಯಾಂಕ್ಷನ್ ಮಾಡಿಸ್ಕೊಂಡ್ ಬಂದಿರೋದ್ರಲ್ಲಿ ನಾನು ಕಟ್ಟಕ್ ಬರ್ತೀನಿ ಅಂದ್ರೆ ನಿಮ್ಗೆ ನಾಚಿಕೆ ಆಗ್ಬೇಕು. ನೀವೆಲ್ಲ ದಯವಿಟ್ಟು ಒಂದು ಬೋರ್ಡ್ ಹಾಕೊಂಬಿಡಿ, ನಾವೆಲ್ಲ ರೋಲ್ ಕಾಲ್ ಸಂಘಟನೆ ಇರೋ ಅಂತ. ನೀನು ನಿಜವಾದ ಸಂಘಟನೆಕಾರನು, ಬಾಬಾ ಸಾಹೇಬ್ರ ಹೆಸರು ಹೇಳಕ್ ನಿನಗೆ ಇದೇ ಲೆಟರ್ ಬಳಸ್ತಾ ಇದ್ದೀನಿ ಅಂದ್ರೆ ದಯಮಾಡಿ ಸರ್ಕಾರದ ಜೊತೆ ಫೈಟ್ ಮಾಡಿ ಗುದ್ದಾಡಿ ಸ್ಯಾಂಕ್ಷನ್ ಮಾಡಿಸ್ಕೊಂಡ್ ಬನ್ನಿ. ಕಾನೂನು ಚೌಕಟ್ಟಲ್ಲಿ ಸ್ಯಾಂಕ್ಷನ್ ಮಾಡಿಸ್ಕೊಂಡ್ಬಂದು ನೀವೆಲ್ಲ ಮನೆ ಕಟ್ಟಕ್ ಬನ್ನಿ. ಅದನ್ನ ಬಿಟ್ಬಿಟ್ಟು ವಿನಾಕಾರಣ ಯಾರೋ ಒಬ್ಬ ಲೀಡರ್ ಪ್ರಾಮಾಣಿಕವಾಗಿ ಸ್ಯಾಂಕ್ಷನ್ ಮಾಡಿಸ್ಕೊಂಡ್ ಬಂದಿದ್ದಾರೆ ಅಂದ್ರೆ ಅದನ್ನ ಕಾಲೆಳೆಯ ಕೆಲಸನ ದಯವಿಟ್ಟು ಮಾಡಬೇಡಿ. ಕಾಲೆಳಿ ಹೆಂಗಿದ್ರೆ ದಯವಿಟ್ಟು ಯಾವ್ದನ್ನ ರಾಜಕೀಯ ಪಕ್ಷಗಳಿಗೆ ಹೋಗಿ ಕಾಂಗ್ರೆಸ್, ಬಿಜೆಪಿ, JDS ಈ ತರದ ಪಕ್ಷಗಳಲ್ಲಿ ಸೇರ್ಕೊಂಡು ಕಾಲೆಳಿ. ಸಂಘಟನೆಗಳಲ್ಲಿ ದಯವಿಟ್ಟು ಆ ಕೆಲಸ ಮಾಡಬೇಡಿ. ನೀವು ಅಂಬೇಡ್ಕರ್ಗೆ ಮಾಡೋ ದ್ರೋಹ ಆಗಿರ್ತದೆ. ಅದನ್ನ ಯಾವ ಇವರು ಕೂಡ ನಮ್ಗೆ ಕ್ಷಮಿಸಲ್ಲ ಅಂತ ಈ ಸಂದರ್ಭದಲ್ಲಿ ನಾನಂತ ಹೇಳಕ್ ಇಷ್ಟಪಡ್ತೇನೆ. ಈಗ ಒಂದು 100 ಸಂಘಟನೆಗಳು ಲೋಕಲ್ ಅಲ್ಲಿ ಬಂದಿದ್ದೇವೆ, 100 ಸಂಘಟನೆ, 100 ಲೀಡರ್ಗಳು. ನಾನು ಲೀಡರ್, ನನ್ಗೆ ಪಾಲ್ ಕೊಡಿ ಅಂತ ನಾವ್ ಹೇಳೋದು ಇಷ್ಟೇ. ಬಾಬಾ ಸಾಹೇಬ್ರನ್ನ ಯಾರು ಪಾಲ್ ಕೊಡಕ್ಕಲ್ಲಪ್ಪ. ನಾವ್ ಇಟ್ಕೊಂಡಿರೋದು, ನಾವು ಬಾಬಾ ಸಾಹೇಬ್ರನ್ನ ಮಾರಾಟಕ್ಕೆ ಇಟ್ಟಿಲ್ಲ. ಬಾಬಾ ಸಾಹೇಬ್ರನ್ನ ಮಾರಾಟಕ್ಕೆ ಇಟ್ಟಿರೋರು ಯಾರು ಇದ್ರೆ ಹೋಗಿ ಪಾಲಿಸ್ಕೊಳ್ಳಿ. ನಾವು ಶ್ರಮ ಹಾಕಿದ್ದೇವೆ, ಜನರ ಶ್ರಮ ಇದೆ. ಕೂಲಿ ಬಿಟ್ಟು ನಾಲಿ ಬಿಟ್ಟು ನಮ್ ಜೊತೆ ಹೋರಾಟ ಮಾಡಿದಾವೆ, ಒದೆಗಳು ತಿಂದಿದ್ದಾವೆ. ಅದು ಆ ಶ್ರಮ ನೀವು ದಯವಿಟ್ಟು ಮಾಡೋದಾದ್ರೆ ಮಾಡಿ, ಆಗ ಸಾರ್ಥಕ ಆಗತ್ತೆ ಅಂತ ನಾನಂತೂ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇಡೀ ಗ್ರಾಮಸ್ಥರು ಎಲ್ಲ ಕೂಡ ನಮ್ಮೊಟ್ಟಿಗಿದ್ದಾರೆ. ನಾವು ಗ್ರಾಮಸ್ಥರಿಗೆ ಮೋಸ ಮಾಡಿ ಅಲ್ಲ, ಗ್ರಾಮಸ್ಥರ ಜೊತೆಗೆ ಸಂಘಟನೆಯಲ್ಲಿ ದುಡ್ದಂತ ಮುಖಂಡರುಗಳಿಗೂ ಸಿಗಬೇಕು ಅನ್ನೋದು ನಮ್ಮ ಫಸ್ಟ್ ಆದ್ಯತೆ ಗ್ರಾಮಸ್ಥರಿಗೆ. ಅದಾದ ನಂತರ ಏನೋ ಹೋರಾಟ ಮಾಡಿದಂತ ಗೆಳೆಯರಿಗೆ ಕೂಡ ಕೊಡಬೇಕು ಅನ್ನೋದು ನಮ್ಮ ಬೇಡಿಕೆ. ನೀವು ಬಾಬಾ ಸಾಹೇಬ್, ನಿಜವಾದ ಬಾಬಾ ಸಾಹೇಬ್ರ ಹೆಸರು ಹೇಳೋದಾದ್ರೆ ನಾವು ಸಂಘಟನೆ ಬಂದು ಅಣ್ಣ ನಮ್ ಕಡೆ ತೀವ್ರ ಬಡವರು ಅಥವಾ ನಾನು ಲೀಡರ್ ಬಾಡಿಗೆ ಮನೇಲಿ ಇದ್ದೀನಿ, ನಮ್ ಕಡೆನೂ ಒಂದು ಸೇರಿಸಿ ಸರ್ಕಾರ ಲೀಗಲ್ ಆಗಿ ಏನಾದ್ರು ಮಾಡ್ಕೊಡಿ ಅಂದ್ರೆ ಅದನ್ನ ಮಾಡ್ಕೊಡಕ್ ನಾವೆಲ್ಲ ರೆಡಿ. ಅದನ್ನ ಬಿಟ್ಟು ವಿನಾಕಾರಣ ಕಾಲೆಳೆಯ ಕೆಲಸನ ದಯವಿಟ್ಟು ಮಾಡಬೇಡಿ. ಮಾಡಂಗಿದ್ರೆ ಯಾವ್ದನ್ನ ರಾಜಕೀಯ ಪಕ್ಷಕ್ಕೆ ಸೇರ್ಕೊಂಡು ಕಾಲೆಳಿವಿ, ನಾವು ಬೇಡ ಅನ್ನಲ್ಲ. ಸರ್ ಮರಿಯಪ್ಪ ಅಂತ ಭೀಮ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ. ನನ್ನ ಹೆಸರು, ನಾನು ಕೆಂಬತ್ತಹಳ್ಳಿ ಮುಟ್ಟು ಗ್ರಾಮದವರು. ಈಗ ಎಲ್ಲ ಇರೋದೆಲ್ಲ ಸಾಹೇಬ್ರೆಲ್ಲ ಮಾತಾಡಿದ್ದಾರೆ. ನಮ್ಮ ಉದ್ದೇಶ ಏನಪ್ಪ ಅಂದರೆ, 12 ವರ್ಷ ಆಯಿತು ನಾವು BBMPಗೆ ಜಮೀನು ಕೊಟ್ಟು. ನಾವು ಜಿಲ್ಲಾಧಿಕಾರಿಗಳ ಹತ್ರ ಆದೇಶ ಮಾಡಿಕೊಂಡು ಸುಮಾರು ಇಲ್ಲಿ 10 ವರ್ಷ ಹೋರಾಟ. ಅಲ್ಲಿ ತಗೊಂಡೋಗಿ 2014ರಲ್ಲಿ ಜಮೀನು ಕೊಟ್ಟಿವಿ. ಇಲ್ಲಿ ತನಕನೂ ನಾವು 14ರಿಂದ 16ವರೆಗೂ 8 ಕೋಟಿ 2 ಲಕ್ಷಕ್ಕೆ 2 ವರ್ಷ ಸತತವಾಗಿ ಮಕ್ಕಳು ಮರಿಗಳು ತಂದು ಇದೇ BBMP ಮುಂದೆನೆ ನೋಡಿ, ಇದೇ ಜಾಗದಲ್ಲೇನೆ ಮಕ್ಕಳು ಮರಿಗಳನ್ನ ತೋರಿಸಿ 8 ಕೋಟಿ 2 ಲಕ್ಷ ನಾವು ಸ್ಯಾಂಕ್ಷನ್ ಮಾಡ್ಕೊಂಡ್ ಬಂದೀವಿ. ಕರ್ನಾಟಕ ಜನಾಂದೋಲನ ಸಂಘಟನೆ ಹಾಗೂ ನಮ್ಮ ಹಿರಿಯ ಮುಖಂಡರು ಹೋರಾಟಗಳೆಲ್ಲನೂ ನಾವೆಲ್ಲ ಸೇರಿ ಮಾಡಿದ್ದೀವಿ. ಈ ಮಾಡಿ ಬಂದ ಮೇಲೆ 12 ವರ್ಷ ಸತತವಾಗಿ ಆಯ್ತು ಸರ್. ಕೊರೋನಾಗಳು ಬಂದು ಎಷ್ಟೋ ಜನ ಫಲಾನುಭವಿಗಳು ಸತ್ತೋದ್ರು. ಆ ಫಲಾನುಭವಿಗಳ ಮೇಲೇನೆ ಜಿಲ್ಲಾಧಿಕಾರಿಗಳು AC ತಹಸೀಲ್ದಾರ್ ಎಲ್ಲಾನು ಆರ್ಡರ್ ಮಾಡಿದ್ದು. ಅದರಲ್ಲಿ ಫಲಾನುಭವಿಗಳು ಎಷ್ಟೋ ಜನ ಸತ್ತೋದ್ರು. ಹೋಗಿ ನೋಡಿದ್ರೆ ಆ BBMPನಲ್ಲಿ 8 ಕೋಟಿ 2 ಲಕ್ಷ ಕೇಳಿದ್ರೆ ಅದು ಇಲ್ಲ, ಬೇರೆ ಉದ್ದೇಶಕ್ಕೆ ಬಳಸ್ಬಿಟ್ಟಿದ್ದೀವಿ ಅಂತಾರೆ. ತಿರ್ಗಾ ಇನ್ನೊಂದು 10 ವರ್ಷ ಇನ್ನೊಂದು DPR ಮಾಡೋಣ, ಇನ್ನೊಂದ್ಸತಿ ಓಡಾಡೋಣ, ಇನ್ನೊಂದ್ಸತಿ ಮಾಡಾಡೋಣ ಅಂದ್ರೆ ಇನ್ನು ಇರೋ ಫಲಾನುಭವಿಗಳು ಸತ್ತೋಗ್ಬಿಡ್ತಾರೆ ಅಂತ ಹೇಳಿ ನಾವೆಲ್ಲ ಬಡಬಗ್ಗರುಗಳ ಕರೆಸಿ, ಅವರು ಸತ್ತೋಗಿರೋ ಮೊಮ್ಮಕ್ಕಳು, ಅವ್ರ ಸೊಸೆಗಳು ಅವನ್ನೆಲ್ಲ ಕರೆಸಿ, ಈಗ ನಾವ್ ಏನ್ ಮಾಡೋಣ ಅಂದ್ರೆ ಇವ್ರು ಕೊಡೋ ಹೊತ್ತಿಗೆ ನಾವು ಇರೋರು ಸತ್ತೋಗ್ತೀವಿ ಅಂತ ಹೇಳಿ ನಾವೆಲ್ಲ ಒಂದು ನಿರ್ಧಾರ ಮಾಡಿ ಆ ಜಾಗದಲ್ಲಿ ಕೂತು ಎಲ್ಲಾರನ್ನು ಕೂಲಿ ನಾಲಿ ಮಾಡಿ ಏನೋ ತಮ್ಮ ಕೈನಲ್ಲಾದನ್ನ ಸಹಾಯ ಮಾಡ್ರಿ, ಇದನ್ನ ಈ ಗುಟ್ಟೆ ಬೆಟ್ಟಗಳು ಹೊಡೆಯೋಣ ಅಂತ ಹೇಳಿ ಈ ಬಂಗಾರದ ಮನುಷ್ಯನಲ್ಲಿ ಹೆಂಗ್ ಹೊಡೆದ್ರು ಗುಟ್ಟೆ ಬೆಟ್ಟಗಳು ಅದ್ರಿಗಿನ್ನ ಡಬ್ಬಲ್ ಆಗಿ ಹೊಡ್ಸಿದ್ದೀವಿ. ವರ್ಷದಾಗ 2 ವರ್ಷದಿಂದ ನೀವು BBMPನವ್ರು ನಾವು ಮಾಡಿದವಾಗ ಯಾರೂ ಬಂದಿಲ್ಲ ಸರ್. ನೀವು ಬಂದು ಸ್ಟಾಪ್ ಮಾಡಿ ನಾವು ಕೊಡ್ತೀವಿ ಪತ್ರ, ನೀವು ಫಲಾನುಭವಿಗಳು ಪಟ್ಟಿ ಕೊಡಿ ಅಂತ ಹೇಳಲಿಲ್ಲ, ಯಾರೂ ಇಲ್ಲ. ಇವತ್ತು ಎಲ್ಲ ಒಂದೊಂದು ಸ್ವಲ್ಪ ಕೂಲಿ ನಾಲಿ ಮಾಡಿ ಅದನ್ನ ಮಟ್ಟ ಮಾಡಿ ಅವರು ಆ ಬಡಬಗ್ಗರುಗಳು ಏನೋ ಒಂದು ಗುಡಿಸಲು ಹಾಕೊಂತ ಇದ್ದಾರೆ.
ಅಂತ ಸಂದರ್ಭದಲ್ಲಿ ಇವತ್ತು ಏಕದಮ್ ಬಂದು ನಿನ್ನೆ ಬಂದ್ಬಿಟ್ಟು ನೀವು BBMPಗೆ ಬಂದು ಇಲ್ಲಿ ಟಾಸ್ಕ್ ಫೋರ್ಸ್ ಅಲ್ಲಿ ಕೇಸ್ ಆಗಿದೆ, ನೀವು ಟಾಸ್ಕ್ ಫೋರ್ಸ್ ಬನ್ನಿ ಅಂತ ಹೇಳಿದ್ರು. ನಾವು ಈ ಜನ ಎಲ್ಲ ಬಂದು ಇತ್ತು ಬಂದ್ರೆ ಆ ಜಾಗದ ಹತ್ರ ಹೋಗಿ ಒಂದು ಕೆಲವು ಪೊಲೀಸ್ನವರು, ಕೆಲವು BBMPನವ್ರು ಹೋಗಿ ಇದು ಪಟ್ಟಿ ಫೈನಲ್ ಜಾಗವರೆಗೂ ನೀವ್ಯಾರು ಕೆಲಸ ಮಾಡಬೇಡಿ ಅಂತ ಹೇಳಿ ಬಡವ್ರ ಕೆಲಸ ನಿಲ್ಸಿದ್ದಾರೆ. ಎಷ್ಟು ಸರಿ ಎಷ್ಟು ತಪ್ಪು ಅಂತ ನಾವು ಇಲ್ಲಿಗೆ ಬಂದಿದ್ದೀವಿ, ಅಲ್ಲೆಲ್ಲ ಬೀಗಗಳು ಹಾಕೊಂಡು ಬಂದಿದ್ದೀವಿ. ಅಲ್ಲಿ ಹೋಗೋ ಹೊತ್ತಿಗೆ ಅಲ್ಲೊಂದು ಹೊಟ್ಟೆ ಬೇಯ್ತದೆ ಜನಕ್ಕೆ, ಇಲ್ಲಿ ಬಂದ್ರೆ ಇಲ್ಲೊಂದು ಹೊಟ್ಟೆ ಬೇಯ್ತದೆ. ಅಟ್ಲೀಸ್ಟ್ BMTF ನಲ್ಲಿ ನಮ್ಮ ಮೇಲೆ ದೂರು ಮಾಡಿದ್ರಲ್ಲ, ಅಟ್ಲೀಸ್ಟ್ ನಮ್ಗೊಂದು ತಿಳುವಳಿಕೆ ನೋಟಿಸ್ ಕೊಟ್ಟಿದ್ರೆ ನಾವು ಕೂಡ್ಲೇನೆ ನಮ್ಮ ದಾಖಲೆಗಳನ್ನ ನಾವು ತಂದು ಕೊಟ್ಟು ನಮ್ಮ ದಾಖಲೆಗಳು ಸರಿ ಇಲ್ಲ ಅಂದ್ರೆ ನಮ್ಮ ಮೇಲೆ ಮಾಡಿ ಸಂತೋಷ. ಅದರಿಂದ ಪೂರ್ತಿ ನಾವೆಲ್ಲ ದಾಖಲೆಗಳೆಲ್ಲ ಮಾಡಿ ನಾವೆಲ್ಲ ಮುಂಚೂಣಿನಲ್ಲಿ ಪ್ರತಿದಿನನೂ BBMPಗೆ ಅಲ್ದಾಡ್ತಾ ಇದ್ದೀವಿ. ಅದನ್ನ ನಮಗೊಂದು ಇದು ಮಾಡ್ದಿರಾ ಒಂದು FIR ಮಾಡಿರೋದನ್ನ ನಾವು ಖಂಡಿಸ್ತೀವಿ. ಆಮೇಲೆ ಸಾಹೇಬ್ರು ಏನು ಇವತ್ತು ಬಂದು ನಮ್ಮ ದಾಖಲೆಗಳ ಆಹ್ವಾನಗಳೆಲ್ಲ ತಗೊಂಡು ಅದನ್ನ ಪರಿಶೀಲಿಸಿವಿ, ಅದನ್ನ ನೋಡಿ ನಾನು ಅದನ್ನ ರಿಟರ್ನ್ ಬರೆದು ಅದನ್ನ B ರಿಪೋರ್ಟ್ ಮಾಡಿಸೋದಕ್ಕೆ ನಾವು ಮಾಡ್ತೀವಂತ ಹೇಳಿದ್ದಾರೆ. ತಾವು ಎಲ್ಲರೂ ನಮಗೆ ಈ ಮಾಧ್ಯಮಗಳವರು, ನನ್ನ ಅಕ್ಕ ತಂಗಿಯರು, ನನ್ನ ಗೆಳೆಯಂದರು, ನನ್ನ ಸ್ನೇಹಿತರು, ಹೋರಾಟಗಾರರು ಎಲ್ಲ ಸೇರಿ ಇದಕ್ಕೆ ಇವತ್ತು ಎಲ್ಲರೂ ಸಹಕಾರ ಮಾಡಿರೋದಕ್ಕೆ ತಮ್ಮ ಹೃದಯಪೂರ್ವಕವಾಗಿ ಅವ್ರಿಗೆಲ್ಲ ವಂದನೆ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಸರ್ ಸಿದ್ಧಲಿಂಗಪ್ಪ ಸರ್, ಕರ್ನಾಟಕ ಜನಾಂದೋಲನ ಸಂಘಟನೆಯಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಸುಮಾರು 20-25 ವರ್ಷ ಹೋರಾಡ್ತಲ್ಲಿದ್ದೀನಿ ಸರ್. ಜೈ ಭೀಮ್. ಇವತ್ತು BMTF ಅವರು ಏನು ಕರೆದಿದ್ರು ಕೆಮ್ಮತ್ತಳ್ಳಿ ಗ್ರಾಮದ ಬಗ್ಗೆ 8 ಎಕರೆ 10 ಗುಂಟೆ ಮಂಜೂರಾಗಿ ಬರೀ 12 ವರ್ಷದಿಂದನೇ ಈ ಕತೆ ನಾವು ಗೊತ್ತಾಗಿರೋದು. ಇದು 25 ವರ್ಷದ ಕತೆ. 25 ವರ್ಷದಿಂದ ಶತಾಗತವಾಗಿ ಟೀ ಕುಡ್ಕೊಂಡು ಬಂದು ತಿನ್ಕೊಂಡು ಹೋರಾಟ ಮಾಡಿರೋದು ಇದು. ಅರ್ಥ ಆಯ್ತು? ಆ ರೀತಿ ಹೋರಾಟ ಮಾಡಿ ಫಲಾನುಭವಿ ಪಟ್ಟಿಗಳನ್ನ ಎಲ್ಲ ಸಲ್ಲಿಸಿ ಎಲ್ಲ ಆಗೋಗಿದೆ. BBMP ಅವರು 8 ಕೋಟಿ 2 ಲಕ್ಷ ಸ್ಯಾಂಕ್ಷನ್ ಆದ್ರೂ ಬೇರೆದಕ್ಕೆ ಹರಾಜ್ ಕೂಗಿಲ್ಲ, ಅದಕ್ಕೆ ಬೇರೆದಕ್ಕೆ ಬಳಸಿದೀವಿ ಅಂತಾರೆ. ಇದು ಎಷ್ಟು ಸರಿ ಅಲ್ಲೂರಾ? ಇವತ್ತು ನೀವೇನು ಅಧಿಕಾರಿಗಳು ಬಂದು ಅಲ್ಲಿ ತಡೆ ಮಾಡಕ್ಕೆ ನಿಮ್ಗೆ ಯಾವ ಅಧಿಕಾರ ಇದೆ? ನಿಮ್ಗೆ ಕೇಳಕ್ಕನ ಯಾವ ಒಂದು ಹಕ್ಕಿ ಇದೆ ನಿಮ್ಗೆ? ನೀವು ಮಾಡಿರೋ ಇದು ಸ್ಯಾಂಕ್ಷನ್ ಆಗಿರೋದು ಬಂದು ನೀವು ಕ್ಲೀನ್ ಆಗಿ ಅವತ್ತೇ ಸ್ಯಾಂಕ್ಷನ್ ಆಗಿ ತಕ್ಷಣ ಬಂದು ಅದು ಹರಾಜ್ ಕೂಗಿ ಲೆವೆಲ್ ಮಾಡಿದಿದ್ರೆ ಈ ರೀತಿ ಜನಗಳು ಬಂದಿರೋದ? ಇವತ್ತು ಕೊರೋನಾನಲ್ಲಿ ಎಷ್ಟೋ ಜನ ಹೇಳ್ದಂಗೆ ಸತ್ತೋದ್ರು. ಈ ಮುಂದೆನೂ ನೀವು ಸಾಯಿಸುವಂತ ಕೆಲಸನೇ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಇನ್ನು ಮುಂದಕ್ಕೆ ಆ ರೀತಿಯಾಗಿ ಆಗ್ಬಾರ್ದು. ಎಲ್ಲಾ ತರಾನು ಆ ಫಲಾನುಭವಿ ಪಟ್ಟಿ ಏನ್ ಕೊಡ್ತೀವೋ ಇನ್ನ ಮಿಕ್ಕಿದ್ದು ಯಾವ ರೀತಿ ಸೇರಿಸಿ ಅದನ್ನ ರೆಡಿ ಮಾಡ್ಕೊಡ್ಬೇಕು. ಅದನ್ನೆಲ್ಲ ಊರವ್ರ ಗ್ರಾಮಸ್ಥರು ಎಲ್ಲರೂ ಸೇರಿ ಕೊಟ್ಟಾಗ ಅದನ್ನ ಫೈನಲ್ ಮಾಡಿ ಎಲ್ಲರಿಗೂ ಯಾರು ಬಡವರಿಗೆ ಹೊಟ್ಟೆ ಮೇಲೆ ಹೊಡೆಯುವಂತ ಕೆಲಸ ಸರ್ಕಾರನೂ ಮಾಡಬಾರ್ದು. ಸರ್ಕಾರ ಬಡವ್ರ ಪರ ಅಂತ ಹೇಳ್ತದೆ. ಸರ್ಕಾರ ಬಡವ್ರ ಪರ ಇದ್ರೇನು ಅಧಿಕಾರಿಗಳು ಬಡವ್ರ ಪರ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಬಡವ್ರನ್ನ ಧಮಕಿ ಹಾಕೋದು, ಭಯ ಇಕ್ಸೋದು, ಈ ರೀತಿ ಕೆಲಸ ಆಗ್ಬಾರ್ದು. ಇನ್ನು ಮುಂದಕ್ಕೆ ಯಾವುದೇ ಇದಕ್ಕೂ ನಾವೆಲ್ಲ ಒಗ್ಗಟ್ಟಾಗಿರ್ತೀವಿ. ಬಂದಿರೋದು ಸುಮ್ಮನೆ ಸ್ಯಾಂಪಲ್ ಜನ ಬಂದ್ರೆ ಇಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ 10,000 ಜನ ಸೇರಿಸಿ ಹೋರಾಟ ಮಾಡ್ಬೇಕು ಅಂತ ಈ ಸಂದರ್ಭದಲ್ಲಿ ಆ ಜನಕ್ಕೆ ಏನಾದ್ರು ಅನ್ಯಾಯ ಆಯ್ತಂದ್ರೆ ನಾವು ಹೋರಾಟ ಮಾಡೋದಕ್ಕೆ ಸಿದ್ಧರಾಗಿರ್ತೀವಿ ಅಂತ ಈ ಸಂದರ್ಭದಲ್ಲಿ ಎಚ್ಚರಿಸ್ತೇನೆ. ಕನ್ನಡಿ ಕೃಷ್ಣಪ್ಪ ಅಂತ, KSS. 20 ವರ್ಷಗಳು ಸತತವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ವಿ. ನೋಡಿ, ನೀವು ಎಲ್ಲ ಕವರ್ ಮಾಡ್ಬೋದು. ಬರೀ ಜೆಂಟ್ಸ್ ಮಾತ್ರ ಮಾತಾಡ್ತಾ ಇದ್ದಾರೆ, ಬರೀ ಹೋರಾಟಗಾರರು ಮಾತ್ರ ಮಾತಾಡ್ತಾ ಇದ್ದಾರೆ ಅಂತ ನೀವು ತಿಳ್ಕೊಂಡಿರ್ಬೋದು. ಇವತ್ತು 100 ಜನ ಮಹಿಳೆಯರು ಬಂದ್ ನಿಂತಿದ್ದೀರಿ. ಯಾಕೆ ಅಂತಂದ್ರೆ ಇದೇ ಸಿದ್ಧಲಿಂಗಪ್ಪ ಅವರು, ಇದೇ ಸಂಪಂಗಿ ರಾಮಯ್ಯ ಅವರು, ಕುಮಾರ್ ಅವ್ರ ಮೇಲೆ FIR ಆಗಿದೆ ಅಂತ ಇಷ್ಟು ಜನ ಬಂದಿದೀವಿ. ನಾಳೆ ದಿನದಲ್ಲಿ ಇನ್ನೂ ಉಗ್ರವಾದಂತ ಹೋರಾಟ ಎಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಇರುತ್ತೆ. ಸಾವಿರ ಜನ ಬಂದು ಸೇರ್ತೀವಿ. ಯಾಕಂದ್ರೆ ಈ ಜನರ ಸ್ವತ್ತದು. ಈ ಜನರ ಸ್ವತ್ತು ನಾವು 20 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದಕ್ಕೆ ಇವತ್ತು ಏನ್ ಪ್ರತಿಫಲವಾಗಿ ಏನ್ ಧನಂಜಯ್ ಅವರಿದ್ರು, ಅವರು ಬಂದು ಪೂರ್ತಿ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ರು. ಬಂದು ಮೀಡಿಯಾಗ್ ಮಾತಾಡಿ ಅಂತ ಹೇಳ್ದೆ. ಈಗ ಮೇಡಮ್ ಅವ್ರು ಬಂದು ಹೇಳ್ಬಿಟ್ಟೋದ್ರು, ನಮ್ಮ ಸಹಕಾರ ಇರುತ್ತೆ, ನಾವು